ಕೆನಡಾದಲ್ಲಿ ಮತ್ತೆ ದೇವಸ್ಥಾನಗಳು ಟಾರ್ಗೆಟ್. ಕೆನಡಾ ಖಲಿಸ್ತಾನಿಗಳ ಆಟಾಟೋಪ ಸದ್ಯಕ್ಕೆ ನಿಲ್ಲುವ ಲಕ್ಷಣ ಕಾಣ್ತಿಲ್ಲ. ಪ್ರಧಾನಿ ಜಸ್ಟಿನ್ ಟ್ರೂಡೋ ಖಲಿಸ್ತಾನಿಗಳ ಬೆಂಬಲಕ್ಕೆ ನಿಂತಿರೋದೇ ಇದಕ್ಕೆ ಕಾರಣವಾಗಿದೆ. ಹೀಗಾಗಿ ಅಲ್ಲಿನ ಖಲಿಸ್ತಾನಿಗಳು ಮನಬಂದಂತೆ ಹಿಂದೂ ದೇವಾಲಯಗಳಿಗೆ ಹಾನಿ ಮಾಡುವುದು ಹಿಂದಿನಿಂದಾನೂ ನಡೀತಾನೆ ಬಂದಿದೆ. ಖಲಿಸ್ತಾನಿಗಳ ಈ ಕೃತ್ಯವನ್ನು ಭಾರತ ವಿರೋಧಿಸ್ತಾ ಬಂದ್ರೂ ಆ ನೆಲದಲ್ಲಿ ದೇವಸ್ಥಾನಗಳನ್ನು ಟಾರ್ಗೆಟ್ ಮಾಡುವುದು ಮಾತ್ರ ಕಡಿಮೆಯಾಗ್ತಾ ಇಲ್ಲ. ಈಗ ಮತ್ತೆ ಕೆನಡಾದಲ್ಲಿ ಹಿಂದೂ ದೇವಸ್ಥಾನವನ್ನೇ ಟಾರ್ಗೆಟ್ ಮಾಡಲಾಗಿದೆ. ಕಳೆದ 2 ದಿನಗಳ ಹಿಂದಷ್ಟೇ ಕೆನಡಾದ ಎಡ್ಮಂಟನ್ನಲ್ಲಿ ಸ್ವಾಮಿ ನಾರಾಯಣ ಮಂದಿರವನ್ನು ಕಿಡಿಗೇಡಿಗಳು ಜಖಂಗೊಳಿಸಿದ್ದಾರೆ. ಅಷ್ಟೇ ಅಲ್ಲ, ದೇವಸ್ಥಾನದ ಗೋಡೆಗಳ ಮೇಲೆ ದ್ವೇಷಪೂರಿತ ಬರಹಗಳನ್ನು ಬರೆದಿದ್ದಾರೆ. ಪಿಎಂ ಮೋದಿ, ಎಂಪಿ ಆರ್ಯ ಹಿಂದೂ ಟೆರರಿಸ್ಟ್ಗಳು, ಅವರು ಕೆನಡಾ ವಿರೋಧಿಗಳು ಅಂತ ಇಬ್ಬರ ವಿರುದ್ಧ ದ್ವೇಷ ಕಾರಿದ್ದಾರೆ. ಈ ಪ್ರಕರಣದ ಬೆನ್ನಲ್ಲೇ ಭಾರತ ಖಾರವಾದ ಪ್ರತಿಕ್ರಿಯೆಯನ್ನ ನೀಡಿದೆ. ಹಿಂದೂಗಳ ಹಿತ ರಕ್ಷಿಸುವಲ್ಲಿ ಕೆನಡಾ ಪ್ರಧಾನಿ ಜಸ್ಟಿನ್ ಟ್ರೂಡೋ ನಿರ್ಲಕ್ಷ್ಯ ಧೋರಣೆ ವಿರುದ್ಧ ಕಿಡಿಕಾರಿದೆ. ಈ ಕೃತ್ಯ ಎಸಗಿದವರ ಮೇಲೆ ಈ ಕೂಡಲೇ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದೆ. ಕೇಂದ್ರ ವಿದೇಶಾಂಗ ಇಲಾಖೆಯ ವಕ್ತಾರ ರಣಧೀರ್ ಜೈಸ್ವಾಲ್ ಈ ಕುರಿತು ಕೆನಡಾ ಅಥಾರಿಟಿಗೆ ಮಾತಿನ ಚಾಟಿಯೇಟು ಬೀಸಿದ್ದಾರೆ. ದೇವಸ್ಥಾನ ಧ್ವಂಸ ಪ್ರಕರಣವನ್ನ ಖಂಡಿಸ್ತೀನಿ. ಈ ಪ್ರಕರಣದ ಹಿಂದೆ ಯಾರದ್ದೇ ಕೈವಾಡವಿದ್ರೂ ಕೂಡ ಅವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಕೆನಡಾವನ್ನು ಆಗ್ರಹಿಸಿದ್ದಾರೆ. ಕೆನಡಾದಲ್ಲಿ ಈ ರೀತಿ ದೇವಸ್ಥಾನ ಧ್ವಂಸ ಪ್ರಕರಣಗಳು ಮರುಕಳಿಸ್ತಾನೇ ಇರುತ್ತೆ. ವಿದೇಶಿ ನೆಲದಲ್ಲಿ ಹಿಂದೂ ದೇವಾಲಯಗಳನ್ನು ಟಾರ್ಗೆಟ್ ಮಾಡೋದ್ರ ಹಿಂದೆ ದುರುದ್ದೇಶ ಅಡಗಿದೆ. ಇನ್ನು ನಮ್ಮ ದೇವಸ್ಥಾನಗಳನ್ನು ಕಾಪಾಡುವಲ್ಲಿ ಕೆನಡಾ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ. ಕೆನಡಾ ಈ ರೀತಿ ಕಿಡಿಗೇಡಿಗಳ ವಿರುದ್ಧ ಸ್ಟ್ರಿಕ್ಟ್ ಆಕ್ಷನ್ ತೆಗೆದುಕೊಳ್ಳದೆ ಇರೋದೇ ಈ ರೀತಿ ಕ್ರಿಮಿನಲ್ ಚಟುವಟಿಕೆಗಳಿಗೆ ಮತ್ತಷ್ಟು ಉತ್ತೇಜನ ಕೊಟ್ಟಂತಾಗಿದೆ. ಈ ರೀತಿ ಉಗ್ರವಾದ ಮತ್ತು ಹಿಂಸಾಚಾರವನ್ನು ಬಿತ್ತುವ ಕ್ರಿಮಿನಲ್ಗಳಿಗೆ ಸರಿಯಾದ ಶಿಕ್ಷೆಯಾಗಬೇಕು ಅಂತ ಜೈಸ್ವಾಲ್ ಆಗ್ರಹಿಸಿದ್ದಾರೆ. ಕೆನಡಾದ ಹಿಂದೂ ಎಂಪಿ ಚಂದ್ರ ಆರ್ಯ ಕೂಡ ಕೆನಡಾದಲ್ಲಿ ಹಿಂದೂ ದೇವಸ್ಥಾನಗಳನ್ನು ಟಾರ್ಗೆಟ್ ಮಾಡಿರೋದ್ರ ಬಗ್ಗೆ ಆತಂಕ ವ್ಯಕ್ತಪಡಿಸಿದ್ದಾರೆ. ಈ ರೀತಿ ಹಿಂಸಾತ್ಮಕ ಧೋರಣೆ ನೇರವಾಗಿ ಹಿಂದೂ ಹಾಗೂ ಕೆನಡಿಯನ್ ಸಮುದಾಯದ ಮೇಲೆ ಪರಿಣಾಮ ಬೀರುತ್ತೆ ಅಂತ ಟ್ವೀಟ್ ಮಾಡಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇಂತಹ ಪ್ರಕರಣಗಳು ಮತ್ತಷ್ಟು ಉಗ್ರ ಸ್ವರೂಪ ಪಡೆದುಕೊಳ್ಳೋದಕ್ಕಿಂತ ಮೊದಲು ಕೆನಡಾ ಪೊಲೀಸರು ಕಿಡಿಗೇಡಿಗಳ ಹೆಣಮುರಿ ಕಟ್ಟಬೇಕು ಅಂತ ಆಗ್ರಹಿಸಿದ್ದಾರೆ. ಖಲಿಸ್ತಾನಿಗಳಿಗೆ ಭಾರತೀಯರ ಮೇಲೆ ಎಷ್ಟರ ಮಟ್ಟಿಗೆ ಆಕ್ರೋಶ ಅಂದ್ರೆ, ಈ ಹಿಂದೆ ಕೆನಡಾದಲ್ಲಿ ಓಪನ್ ಆಗಿನೇ ಸಾರ್ವಜನಿಕ ಸ್ಥಳದಲ್ಲಿಯೇ ಹಿಂದೂಗಳೇ ಭಾರತಕ್ಕೆ ವಾಪಸ್ ಹೋಗಿ ಅಂತ ಕೂಗಿದ ಉದಾಹರಣೆಗಳೂ ಇವೆ. ಆ ಮಟ್ಟಿಗೆ ಹಿಂದೂಗಳು ಅಂದ್ರೆ ದ್ವೇಷದ ಹೊಗೆಯುಗುಳುತ್ತಾರೆ ಖಲಿಸ್ತಾನಿಗಳು. ಈ ಹಿಂದೆಯೂ ಈ ರೀತಿ ದೇವಸ್ಥಾನ ಧ್ವಂಸ ಪ್ರಕರಣಗಳು ಕೆನಡಾದಲ್ಲಿ ತುಂಬಾನೇ ನಡೆದಿವೆ. ಕಳೆದ ವರ್ಷ ಆಗಸ್ಟ್ ತಿಂಗಳಿನಲ್ಲಿ ಕೆನಡಾದ ಬ್ರಿಟಿಷ್ ಕೊಲಂಬಿಯಾದಲ್ಲಿರುವ ಹಿಂದೂ ದೇವಾಲಯವನ್ನು ಮಧ್ಯರಾತ್ರಿಯೇ ಧ್ವಂಸಗೊಳಿಸಲಾಗಿತ್ತು. ಅಲ್ಲದೆ ಹತ್ಯೆಯಾಗಿರೋ ಖಲಿಸ್ತಾನಿ ಭಯೋತ್ಪಾದಕರ ಪೋಸ್ಟರ್ಗಳನ್ನು ದೇವಾಲಯದ ಬಾಗಿಲಿಗೆ ಅಂಟಿಸಿರೋ ಘಟನೆ ಕೂಡ ನಡೆದಿತ್ತು. ಕಳೆದ ವರ್ಷ ಏಪ್ರಿಲ್ ತಿಂಗಳಿನಂದು ಕೆನಡಾದ ಒಂಟಾರಿಯೋದ ವಿಂಟರ್ಸ್ ನಗರದಲ್ಲಿ ಹಿಂದೂ ದೇಗುಲವೊಂದನ್ನು ಧ್ವಂಸಗೊಳಿಸಿದ್ರು. ಅಲ್ಲದೆ ದೇವಸ್ಥಾನದ ಗೋಡೆಗಳ ಮೇಲೆ ಹಿಂದೂ ವಿರೋಧಿ ಬರಹಗಳನ್ನ ಬರೆದಿದ್ರು. ಕಳೆದ ಕೆಲ ವರ್ಷಗಳ ಹಿಂದೆ ಗ್ರೇಟರ್ ಟೊರಾಂಟೊದಲ್ಲಿರೋ ಹಿಂದೂ ದೇವಾಲಯಗಳು, ಬ್ರಿಟಿಷ್ ಕೊಲಂಬಿಯಾ ಸೇರಿದಂತೆ ಕೆನಡಾದ ಇನ್ನಿತರ ಸ್ಥಳಗಳಲ್ಲಿರೋ ದೇವಸ್ಥಾನಗಳನ್ನು ಮನಬಂದಂತೆ ಧ್ವಂಸಗೊಳಿಸಲಾಗಿದೆ. ದೇವಸ್ಥಾನಗಳನ್ನು ಧ್ವಂಸ ಮಾಡುವುದರ ಜೊತೆಗೆ ದ್ವೇಷವನ್ನು ಹರಡೋ ಬರಹಗಳನ್ನು ಬರೀತಾರೆ. ಈಗ ಮತ್ತೆ ಇದೇ ಪ್ರಕರಣ ಮರುಕಳಿಸಿದ್ದು, ಈ ಬಾರಿ ಭಾರತ ಕೆನಡಾಗೆ ಕಠಿಣ ಕ್ರಮ ಕೈಗೊಳ್ಳುವಂತೆ ಖಡಕ್ ಎಚ್ಚರಿಕೆಯನ್ನ ನೀಡಿದೆ. ಖಲಿಸ್ತಾನಿಗಳ ಭಾರತ ದ್ವೇಷ ಅಪಾಯಕಾರಿ ಎಂಬುದು ಕಳೆದ ವರ್ಷ ಮತ್ತೆ ಬಹಿರಂಗವಾಗಿತ್ತು. ಇಂದಿರಾ ಗಾಂಧಿ ಹತ್ಯೆಯ ಟ್ಯಾಬ್ಲೋವನ್ನ ಮೆರವಣಿಗೆ ಮಾಡಿ ವಿಕೃತಿ ಮೆರೆದಿದ್ರು ಖಲಿಸ್ತಾನಿಗಳು. ಇದು ಹೀಗೆ ಮುಂದುವರೆದ್ರೆ ಭಾರತ ಒಂದು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕಾದದ್ದು ಅನಿವಾರ್ಯವಾಗಬಹುದೇನೋ.